ಕ್ರಿಸ್ತ ಯೇಸುವಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಭು ಕ್ರಿಸ್ತನಲ್ಲಿ ಆತ್ಮೀಯ ದೇವಜನರೇ, ಹೋಪ್ ಟಿವಿ ಇಂಡಿಯಾದ ಮೂಲಕವಾಗಿ ದೇವರ ವಾಕ್ಯವನ್ನು ಕೇಳೋದಕ್ಕೆ ಸಿದ್ಧವಾಗಿರುವಂಥ ನಿಮ್ಮನ್ನು ಯೇಸು ಸ್ವಾಮಿಯವರ ಪರಿಶುದ್ಧವಾದ ಹೆಸರಿನಲ್ಲಿ ಅಭಿನಂದಿಸ್ತೇನೆ. ಹಾಗೂ ದೇವರ ವಾಕ್ಯವನ್ನು ಕಲಿಯೋದಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಕಳೆದ ಸಂದೇಶದಲ್ಲಿ ಇರುವೆಯ ಜೀವನ ಚರಿತ್ರೆಯ ಮೂಲಕವಾಗಿ ನಾವು ನಮ್ಮ ಜೀವಿತಕ್ಕೆ ಬಹಳಷ್ಟು ಆತ್ಮೀಕ ಪಾಠಗಳನ್ನು ನಾವು ಕಲಿತ್ಕೊಂಡೆವು. ಈಗ ಮುಂದುವರೆದು ದೇವರು ತಾನು ಸೃಷ್ಟಿ ಮಾಡಿದಂಥ ಜೀವಿಗಳಲ್ಲಿ ನಾನು ಇವತ್ತು ಇನ್ನೊಂದು ಜೀವಿಯ ಬಗ್ಗೆ ನಿಮ್ಮ ಸಂಗಡ ಹಂಚಿಕೊಳ್ಳೋದಕ್ಕೆ ಇಷ್ಟಪಡೋನಾಗಿದ್ದೇನೆ. ಹಾಗಾದರೆ ಆ ಜೀವಿಯ ಬಗ್ಗೆ ತಿಳಿದುಕೊಳ್ಳುವ ಪೂರ್ವದಲ್ಲಿ ನಾವು ನಮ್ಮ ತಲೆಗಳನ್ನು ಬಾಗಿಸಿ ಕಣ್ಣುಗಳನ್ನು ಮುಚ್ಚಿ ದೇವರೊಂದಿಗೆ ಪ್ರಾರ್ಥಿಸೋಣ. ಪ್ರಾರ್ಥನೆ ಮಾಡುವ. ಕೃಪಾಪೂರ್ಣನಾದ ಪರಲೋಕದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ತಿರುಗೊಂದ ಹೊರತಿ ನಿನ್ನ ಮಕ್ಕಳಂತ ನಮ್ಮನ್ನು ನಿನ್ನ ವಾಕ್ಯವನ್ನು ಕಲಿಯುವಂತೆ ನೀನು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರವಾಗಲಿ. ಕರ್ತನೆ, ನಮ್ಮನ್ನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. ಈಗ ಬರುವಂಥ ಸಂದೇಶದ ಮೂಲಕವಾಗಿ ನಮ್ಮನ್ನು ಆಶೀರ್ವದಿಸು. ಈ ವಾಕ್ಯವನ್ನು ಕೇಳಿಸ್ಕೊಳ್ಳುವಂಥ ಎಲ್ಲ ನಿನ್ನ ಮಕ್ಕಳಿಗೆ ಇರಬಹುದಾದಂಥ ಎಲ್ಲ ತೊಂದರೆ, ಸಮಸ್ಯೆ, ಸಂಕಟಗಳಿಂದಲೂ ದೇವರೇ ಅವರನ್ನು ರಕ್ಷಿಸಿ ಈ ವಾಕ್ಯವು ಅವರ ಜೀವಿತಕ್ಕೆ ದಾರಿ ದೀಪವಾಗುವಂಥ ಈ ಕೃಪೆ ಮಾಡೆಂದು ಯೇಸು ಸ್ವಾಮಿಯವರ ಹೆಸರಿನಲ್ಲಿ ಬೇಡುತ್ತೇನೆ, ಸ್ವಾಮಿ, ಆಮೇನ್. ಕ್ರಿಸ್ತ ಯೇಸುವಿನಲ್ಲಿ ಆತ್ಮೀಯ ದೇವಜನರೇ, ಈ ದಿನದ ಸಂದೇಶವನ್ನು ನಾನು ಒಂದು ಸಣ್ಣ ಕಥೆಯ ಮೂಲಕವಾಗಿ ಪ್ರಾರಂಭಿಸ್ತಾ ಇದ್ದೇನೆ. ಈ ಕಥೆಯ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ಕಿಂಗ್ ರಾಬರ್ಟ್ ಬ್ರೂಸ್ ಅನ್ನುವಂಥ ಒಬ್ಬ ವ್ಯಕ್ತಿ. ಸೊ ಈ ಕತೆ ಹೀಗೆ ಪ್ರಾರಂಭವಾಗುತ್ತೆ. ಕಿಂಗ್ ರಾಬರ್ಟ್ ಬ್ರೂಸ್ ಅನ್ನುವಂಥ ಒಬ್ಬ ಬಹಳ ಜಾಣನಾದಂಥ ಒಬ್ಬ ರಾಜ ಈತನು ಸ್ಕಾಟ್ಲ್ಯಾಂಡ್ ದೇಶದ ಒಬ್ಬ ರಾಜ. ಈ ಸ್ಕಾಟ್ಲ್ಯಾಂಡ್ ದೇಶವನ್ನು ಇಂಗ್ಲೀಷರ ಅಥವಾ ಆಂಗ್ಲರ ಕೈಯಿಂದ ಸಂಪೂರ್ಣವಾಗಿ ಮುಕ್ತಗೊಳಿಸಬೇಕು, ಅದನ್ನು ಒಂದು ಸ್ವತಂತ್ರ ದೇಶವನ್ನಾಗಿ ಮಾಡಬೇಕು ಅಂತ ಹೇಳಿ ಆತನು ತುಂಬ ಪ್ರಯಾಸಗಳನ್ನು ಪಡ್ತಾ ಇದ್ದ. ಇಂಗ್ಲೀಷರ ಜೊತೆಗೆ ಈತನು ಅನೇಕ ಯುದ್ಧಗಳನ್ನು ಮಾಡ್ತಾನೆ. ಹೀಗೆ ಆತನು ಯುದ್ಧಗಳನ್ನು ಮಾಡ್ತಾ ಇರುವಾಗ ಆತನಿಗೆ ಅನೇಕ ಸಾರಿ ಸೋಲಾಗುತ್ತೆ. ಸೋತಾಗ ಈ ರಾಬರ್ಟ್ ಬ್ರೂಸ್ ಏನು ಮಾಡ್ತಾನೆ, ಒಂದು ಸಾರಿ ಭಯಂಕರ ಹೀನಾಯ ಸೋಲನ್ನು ಹೊಂದ್ತಾನೆ. ಹೀನಾಯ ಸೋಲನ್ನು ಹೊಂದಿ ತನ್ನ ಪ್ರಾಣ ರಕ್ಷಣೆಗೋಸ್ಕರ ಅವನು ತಪ್ಪಿಸ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾನೆ. ತಪ್ಪಿಸ್ಕೊಂಡು ಆತನು ಓಡಿ ಹೋಗ್ತಾ ಇರುವಾಗ ಆತನಿಗೆ ಒಂದು ಗುಹೆ, ಕಲ್ಲಿನ ಗುಹೆಯನ್ನು ಆತನು ಕಾಣ್ತಾನೆ. ಆ ಕಲ್ಲಿನ ಗುಹೆ ಒಳಗಡೆ ಹೋಗಿ ಆತನು ಅಡಗಿಕೊಳ್ತಾನೆ. ಕಲ್ಲಿನ ಗುಹೆ ಒಳಗಡೆ ಹೋಗಿ ಅಡಗಿಕೊಂಡಿರ್ತಾನೆ. ವೈರಿಗಳು ಆತನನ್ನು ಹಿಂಬಾಲಿಸ್ತಾ ಇರ್ತಾರೆ. ಸೊ ಹೀಗಿರುವಾಗ ಆತನು ಆ ಒಂದು ಕಲ್ಲಿನ ಗುಹೆಯಲ್ಲಿ ಕೆಲವು ಕಾಲ ತಂಗಿದ್ದು ಅಲ್ಲಿ ಆತನು ವಿಶ್ರಾಂತಿಯನ್ನು ಪಡಿತಾ ಇರ್ತಾನೆ. ಆತನು ತನ್ನ ಜೀವಿತದಲ್ಲಿ ತುಂಬ ನಿರಾಶನಾಗಿರ್ತಾನೆ. ಇನ್ನೇನು ಮುಗದೇ ಹೋಯಿತು, ನಾನು ಮತ್ತೆ ಸ್ಕಾಟ್ಲ್ಯಾಂಡ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅದನ್ನು ಸ್ವತಂತ್ರಗೊಳಿಸೋದಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ಆತನು ಯೋಚನೆ ಮಾಡ್ತಿರ್ತಾನೆ. ಸೊ ಹೀಗಿರುವಾಗ ಆತನು ಹಾಗೆ ಕುಳಿತುಕೊಂಡು ಯೋಚನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ಆತನ ಕಣ್ಣಿಗೆ ಒಂದು ದೃಶ್ಯ ಕಾಣಿಸ್ಕೊಳ್ಳುತ್ತೆ. ಆ ದೃಶ್ಯವನ್ನು ಆತನು ನೋಡಿದ ಮೇಲೆ ಆ ದೃಶ್ಯದಿಂದ ಆತನು ಬಲವನ್ನು ಪಡ್ಕೊಳ್ತಾನೆ. ಆ ದೃಶ್ಯವನ್ನು ನೋಡಿ ಆತನು ತುಂಬ ಚೈತನ್ಯವನ್ನು ಪಡ್ಕೊಳ್ತಾನೆ. ಅವನು ಮತ್ತೆ ನಾನು ಮಾಡ್ತಾ ಇದ್ದಂಥ ಕೆಲಸನ ನಾನು ಬಿಟ್ಕೊಡ್ಬಾರ್ದು, ನಾನು ತಿರ್ಗಾ ಸ್ಕಾಟ್ಲ್ಯಾಂಡ್ಗೆ ಹೋಗಿ ನಾನು ಸ್ಕಾಟ್ಲ್ಯಾಂಡನ್ನು ಆಂಗ್ಲರ ಕೈಯಿಂದ ಅದನ್ನು ಬಿಡಿಸ್ಬೇಕು, ಅದನ್ನು ಸ್ವತಂತ್ರಗೊಳಿಸ್ಬೇಕೆಂಬುದಾಗಿ ಆತನು ತೀರ್ಮಾನಿಸಿ ಆತನು ಅಲ್ಲಿಂದ ಎದ್ದು ಪುನಃ ಆತನು ಹೊರಟು ಹೋಗಿ ಆತನು ಸೈನ್ಯವನ್ನು ಸೇರಿಸಿ ಆಂಗ್ಲರ ವಿರುದ್ಧ ಹೋರಾಡಿ ಆಂಗ್ಲರ ವಿರುದ್ಧವಾಗಿ ಆತನು ಜಯವನ್ನು ಸಾಧಿಸಿ ಸ್ಕಾಟ್ಲ್ಯಾಂಡನ್ನು ಆತನು ಸ್ವತಂತ್ರಗೊಳಿಸಿದ್ನು ಎಂಬುದಾಗಿ ಒಂದು ಕಥೆ ಹೇಳುತ್ತೆ. ಹಾಗಾದರೆ ಈ ಕಿಂಗ್ ರಾಬರ್ಟ್ ಬ್ರೂಸ್ನ ಇನ್ಸ್ಪೈರ್ ಮಾಡಿದಂತಹ ಅಥವಾ ಆತನನ್ನು ಹೀಗೆ ದೃಢಪಡಿಸಿದಂತಹ, ಚೈತನ್ಯಗೊಳಿಸಿದಂತಹ ಒಂದು ದೃಶ್ಯವಾದರೆ ಏನು? ಆ ದೃಶ್ಯನೇ ಇವತ್ತಿನ ಸಂದೇಶ. ಬೇರೆ ಆ ವ್ಯಕ್ತಿ ಆ ಒಂದು ಗುಹೆಯಲ್ಲಿ ಕುಳಿತುಕೊಂಡಿರುವಾಗ ಆತನ ಕಣ್ಣಿಗೆ ಬಿದ್ದಂಥ ಆ ದೃಶ್ಯ ಯಾವುದಪ್ಪ ಅಂತ ಇದ್ರೆ ಒಂದು ಜೇಡರ ಹುಳು ಅದು ತನ್ನ ಬಲೆಯನ್ನು ಹೆಣೆಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಆ ಜೇಡರ ಹುಳು ತನ್ನ ಬಲೆಯನ್ನು ಹೆಣೆಯೋದಕ್ಕೆ ಪ್ರಾರಂಭಿಸಿದಾಗ ಅವನು ಅದನ್ನು ತುಂಬ ಗಮನವಿಟ್ಟು ನೋಡ್ತಾ ಇರ್ತಾನೆ. ಆ ಜೇಡರ ಹುಳು ಬಲೆಯನ್ನು ಹೆಣಿತಾ ಇರುವಾಗ ಅದು ಅನೇಕ ಸಾರಿ ಬೀಳ್ತಾ ಇರುತ್ತೆ. ಮತ್ತೆ ಏರಿ ಬಂದು ಆ ಜೇಡರ ಬಲೆಯನ್ನು ಅದು ಮುಂದುವರಿಸ್ತಾ ಇರುತ್ತೆ. ಅದನ್ನು ಹೆಣೆಯುವಾಗ ಬೀಳುತ್ತೆ, ಮತ್ತೆ ಬಂದು
ಹೆಣೆಯುತ್ತೆ. ಹೀಗೆ ಅದು ಅನೇಕ ಸಾರಿ ಬೀಳುತ್ತೆ, ಏಳುತ್ತೆ, ಬೀಳುತ್ತೆ, ಏಳುತ್ತೆ. ಸರಿ ಸುಮಾರು 10 ಸಾರಿ ಅದು ಬಿದ್ದು ಎದ್ದು ಬಿದ್ದು ಎದ್ದು 10ನೇ ಸಾರಿಗೆ ಅದು ಬಿದ್ದು ಎದ್ರೂ ಸಹಿತ ಆ ಬಲೆಯನ್ನು ಸಂಪೂರ್ಣವಾಗಿ ಹೆಣೆದು ತೀರಿಸುತ್ತೆ. ಈ ಒಂದು ಘಟನೆ ರಾಬರ್ಟ್ ಬ್ರೂಸ್ ಅವರ ಜೀವಿತವನ್ನು ಮಾರ್ಪಡಿಸಿತು. ಅವರು ಆಂಗ್ಲರ ವಿರುದ್ಧ ಜಯವನ್ನು ಸಾಧಿಸೋದಕ್ಕೆ ಸಹಾಯ ಆಯಿತು ಅಂತ ಇತಿಹಾಸ ಹೇಳುತ್ತೆ. ಈ ಕಥೆ ಎಷ್ಟು ನಿಜ ಎಷ್ಟು ಸುಳ್ಳ ನನಗೆ ಗೊತ್ತಿಲ್ಲ, ಆದರೆ ಇವತ್ತಿನ ದಿನದಲ್ಲಿ ನಾವು ಕಲಿತಾ ಇರುವಂಥ ಈ ಜೇಡರ ಹುಳುದ ಕುರಿತಾದಂತಹ ವಾಸ್ತವ ಸಂಗತಿಗಳನ್ನು ಇವತ್ತು ನಾವು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳೋಣ. ನಿಜವಾಗ್ಲೂ ದೇವರು ಈ ಜೇಡರ ಹುಳುವಿನ ಮುಖಾಂತರವಾಗಿ ನಮ್ಮ ಸಂಗಡ ಮಾತಾಡೋದಕ್ಕೆ ಬಯಸ್ತಾ ಇದ್ದಾನೆ. ಜೇಡರ ಹುಳು ಅದು 10 ಸಾರಿ ಬಿದ್ದರೂ ತನ್ನ ಕೆಲಸವನ್ನು ಅದು ನಿಲ್ಲಿಸದೆ ಅದು ತಾನೇನು ಕೆಲಸವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿತ್ತು, ಅದನ್ನು ಮಾಡಿ ಮುಗಿಸ್ತು ಅನ್ನುವಂಥದ್ದು ಆತನ ಜೀವಿತವನ್ನು ಬದಲಾಯಿಸಿತು. ಹಾಗೆ ಇವತ್ತು ದೇವರ ವಾಕ್ಯದ ಮುಖಾಂತರವಾಗಿ ಈ ಜೇಡರ ಹುಳು ಅಂದರೆ ದೇವರ ಸೃಷ್ಟಿಯಲ್ಲಿ ಇದೊಂದು ಸಣ್ಣ ಜೀವಿ, ಈ ಸಣ್ಣ ಜೀವಿಯ ಮುಖಾಂತರವಾಗಿ ದೇವರು ನಮಗೆ ಯಾವ ಆತ್ಮಿಕ ಪಾಠವನ್ನು ಹೇಳ್ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಬನ್ನಿ, ನಮ್ಮ ಸತ್ಯವೇದವನ್ನು ನಾವು ಜ್ಞಾನೋಕ್ತಿಗಳ ಪುಸ್ತಕ ಅಧ್ಯಾಯ 30 ವಚನ 28 ಇಲ್ಲಿ ನಮ್ಮ BSI ವರ್ಷನ್, ಬೈಬಲ್ ಸೊಸೈಟಿ ಆಫ್ ಇಂಡಿಯಾ ವರ್ಷನ್ ಅಲ್ಲಿ ಹಲ್ಲಿಯು ಅಂಗೈಯ ಆಸರೆಯಿಂದ ಹಿಡಿದು ಅರಮನೆಗಳಲ್ಲಿ ವಾಸ ಮಾಡೋದು ಎಂಬುದಾಗಿ ಹೇಳುತ್ತೆ. ಆದರೆ ಇದನ್ನು ನಾವು ಕಿಂಗ್ ಜೇಮ್ಸ್ ವರ್ಷನ್ ಅಥವಾ ಪವಿತ್ರ ಬೈಬಲ್ ಆ ಒಂದು ಸತ್ಯವೇದದಲ್ಲಿ ನಾವು ಇದನ್ನು ಓದುವಾಗ ನಮಗೆ ಅಲ್ಲಿ ಬರುವಂತಹ ವಾಕ್ಯ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಹಲ್ಲಿ ಅಂತ ಹೇಳುತ್ತೆ, ಆದರೆ ಅದರಲ್ಲಿ ಜೇಡರ ಹುಳು ಅಂತ ಹೇಳುತ್ತೆ. ಸೊ ಈ ಜೇಡರ ಹುಳು ಮತ್ತು ಅಲ್ಲಿ ಈ 2 ಪದ ಬೇರೆ ಒಂದೊಂದು ಸತ್ಯವೇದದಲ್ಲಿ ಒಂದೊಂದು ಪದ ಬಳಸಲ್ಪಟ್ಟಿದೆ ಇಲ್ಲ ಎಂಬುದಾಗಿ ನಾನು ಯೋಚನೆ ಮಾಡ್ತಾ ಇದ್ದೆ. ಸೊ ಹೀಗೆ ಅದನ್ನು ನಾನು ಹುಡುಕ್ತಾ ಇರುವಾಗ ಇದು ಜೇಡರ ಹುಳು ಮತ್ತು ಹಲ್ಲಿ ಎರಡೂ ಸಹಿತ ಒಂದೇ ಪ್ರಭೇದದ ಜೀವಿಗಳು ಎಂಬುದಾಗಿ ಕೆಲವು ವಿಜ್ಞಾನಿಗಳು ತಿಳಿಸ್ತಾರೆ. ಅಂದರೆ ಇಲ್ಲಿ ವಾಕ್ಯ ನಮಗೇನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದ್ರೆ, ಹಲ್ಲಿಯು ಅಂಗೈಯ ಆಶ್ರಯದಿಂದ ಹಿಡಿದು ಅರಮನೆಗಳಲ್ಲಿ ವಾಸ ಮಾಡೋದು. ಅದೇ ಥರ ಜೇಡರ ಹುಳು ಸಹಿತ ಅಂಗೈಯ ಆಶ್ರಯದಿಂದನೇ ಬದುಕುತ್ತೆ, ಅದು ಕೂಡ ಅರಮನೆಯಲ್ಲಿ ವಾಸ ಮಾಡುತ್ತೆ. ಸೊ ಹೀಗಾಗಿ ಈ ಎರಡೂ ಒಂದೇ ಪ್ರಭೇದದ ಜೀವಿಗಳು ಎಂಬುದಾಗಿ ಕೆಲವು ವಿಜ್ಞಾನಿಗಳು ಅಭಿಪ್ರಾಯ ಪಡ್ತಾರೆ. ಬಟ್ ಅದು ಏನೇ ಆಗಿರಲಿ, ಆದರೆ ಈಗ ಈ ಸದ್ಯಕ್ಕೆ ನಾವು ಹಲ್ಲಿಗೆ ಬದಲಾಗಿ ಜೇಡರ ಹುಳು ಅನ್ನುವಂಥ ಈ ಪದವನ್ನು ಅಥವಾ ಈ ಒಂದು ಜೀವಿಯನ್ನು ಕುರಿತಾಗಿ ನಾವು ಈಗ ಯೋಚನೆ ಮಾಡೋಣ. ಕ್ರಿಸ್ತನಲ್ಲಿ ಆತ್ಮೀಯ ದೇವಜನರೇ, ಈ ಜೇಡರ ಹುಳುವಿನ ಜೀವಿತದಿಂದ ನಾವು ಕಲಿಯುವಂತಹ ಪಾಠಗಳು ಸಾಕಷ್ಟಿದೆ. ಆದುದರಿಂದ ದೇವರು ಈ ವಿಚಾರ ಕುರಿತಾಗಿ ಮಾತಾಡ್ತಾರೆ. ಇಲ್ಲಿ ನಾವು ಇದೇ 30ನೇ ಅಧ್ಯಾಯದ 24ನೆಯ ವಚನವನ್ನು ನಾವು ಓದುವಾಗ ದೇವರು ಈ ಜೀವಿಗಳ ಕುರಿತಾಗಿ ಒಂದು ಬಹಳ ಸುಂದರವಾದಂಥ ಮಾತನ್ನು ಹೇಳ್ತಾರೆ. ಆ ಸುಂದರವಾದಂಥ ಮಾತು ಏನಪ್ಪ ಅಂತ ಹೇಳಿದ್ರೆ, ಭೂಮಿಯ ಮೇಲೆ ಅಧಿಕ ಜ್ಞಾನವುಳ್ಳ 4 ಸಣ್ಣ ಜಂತುಗಳುಂಟು ಅಂತ ಹೇಳ್ತಾರೆ. ಅಂದರೆ ಭೂಮಿಯ ಮೇಲೆ ಎಷ್ಟೊಂದು ಜಂತುಗಳಿದ್ದಾವೆ, ಜೀವ ಜಂತುಗಳಿದ್ದಾವೆ, ಸೂಕ್ಷ್ಮಾಣು ಜೀವಿಗಳಿದ್ದಾವೆ, ದೊಡ್ಡದಾದಂಥ ಚಿಕ್ಕದಾದಂಥ ಎಲ್ಲ ಥರವಾದಂಥ ಮೃಗ, ಪಶು, ಪಕ್ಷಿ, ಪ್ರಾಣಿಗಳಿದ್ದಾವೆ. ಆದರೆ ಬಹಳ ಜಾಣವಾದಂಥ ಅಥವಾ ಬುದ್ಧಿವಂತಹ ಜೀವಿಗಳು ಯಾವುದಪ್ಪ ಅಂತ ಹೇಳಿದ್ರೆ 4 ಜೀವಿಗಳನ್ನ ಕುರಿತಾಗಿ ಅಲ್ಲಿ ಮಾತಾಡುತ್ತೆ. ಮೊದಲನೇದಾಗಿ ಇರುವೆ. ನಾವು ಹಿಂದಿನ ಸಂದೇಶದಲ್ಲಿ ಇರುವೆ ಕುರಿತಾಗಿ ತಿಳ್ಕೊಂಡಿದ್ದೇವೆ. ಇರುವೆ ದುರ್ಬಲ ಜಾತಿ ಆದರೂ ಅದೆಷ್ಟು ಜ್ಞಾನವನ್ನು ಹೊಂದಿದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಎರಡನೇದು ಬೆಟ್ಟದ ಮೊಲ. ಮೂರನೇದಾಗಿ ಮಿಡತೆಯ ಬಗ್ಗೆ ಮಾತಾಡುತ್ತೆ. 4ನೇದು ಜೇಡರ ಹುಳುವಿನ ಬಗ್ಗೆ ಮಾತಾಡ್ತಾರೆ ಸ್ವಾಮಿ. ಸರಿ, ಹಾಗಾದ್ರೆ ಈ ಜೇಡರ ಹುಳುವಿನಿಂದ ನಾವು ಯಾವ ಆತ್ಮಿಕ ಪಾಠವನ್ನು ತಿಳ್ಕೊಳ್ಬಹುದು? ನಮ್ಮ ಈ ಲೋಕದ ಈ ಹೋರಾಟದಲ್ಲಿ, ನಮ್ಮ ಜೀವಿತದಲ್ಲಿ ಎದುರಾಗಬಹುದಂಥ ಸಮಸ್ಯೆ ಸಂಕಟಗಳಲ್ಲಿ, ಬೇನೆ ಬೇಸರಗಳಲ್ಲಿ, ದುಃಖ ದುಮ್ಮಾನಗಳಲ್ಲಿ, ನಾನಾ ಥರವಾದಂಥ ಸಂಕಟಗಳಲ್ಲಿ ಹಾದು ನಾವು ಹೋಗ್ತಾ ಇದ್ದೇವೆ. ಇಂಥ ಸಮಯದಲ್ಲಿ ಎಷ್ಟೊಂದು ಸರಿ ನಮಗೆ ಈ ಜೀವನನೇ ಬೇಡಪ್ಪ, ಸಾಕಪ್ಪ, ಅಯ್ಯೋ ನನ್ನಿಂದ ಆಗೋದಿಲ್ಲ, ನಾನು ಈ ಕ್ರೈಸ್ತೆಯ ಹೋರಾಟವನ್ನು ಹೋರಾಡಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಎಷ್ಟೊಂದು ಸಾರಿ ನಾವು ಜಿಗುಪ್ಸೆಗೆ ಅಥವಾ ಚಿಂತೆಗೆ ಒಳಗಾಗಿರ್ತೇವೆ. ಎಷ್ಟೊಂದು ಸಾರಿ ಕೈ ಚೆಲ್ಲಿ ಕುಳಿತ್ಕೊಂಡ್ಬಿಟ್ಟಿರ್ತೇವೆ, ಇನ್ನು ಆಗೋದಿಲ್ಲಪ್ಪ, ನನ್ನ ಕೈಯಿಂದ ಆಗೋದಿಲ್ಲ, ಸಾಧ್ಯನೇ ಇಲ್ಲ ಎಂಬುದಾಗಿ ಎಷ್ಟೊಂದು ಸಾರಿ ನಾವು ಯೋಚಿಸ್ತಾ ಇರ್ತೇವೆ. ಆದರೆ ಈ ಜೇಡರ ಹುಳು ನಮಗೆ ಅನೇಕ ಆತ್ಮಿಕ ಪಾಠಗಳನ್ನು ಕೊಡೋದ್ರ ಮೂಲಕವಾಗಿ ಅದು ನಮ್ಮನ್ನು ಪ್ರೋತ್ಸಾಹವನ್ನು ನೀಡುವಂಥದ್ದಾಗಿದೆ. ಹಾಗಾದರೆ ಬನ್ನಿ ಒಂದೊಂದಾಗಿ ನಾವು ಇದನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಡಿಟರ್ಮಿನೇಷನ್ ಆ್ಯಂಡ್ ಪರ್ಸರ್ವೆನ್ಸ್. ಅಂದರೆ ಈ ಜೇಡರ ಹುಳು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಅದು ಸತತವಾಗಿ ಅದು ಪರಿಶ್ರಮ ಪಡುತ್ತೆ
ಹಾಗೂ ಅದು ಬಹಳ ಏನು ಅದ್ಭುತವಾದಂಥ ನಿರ್ಣಯ, ಅಂದರೆ ತನ್ನ ಜೀವಿತದಲ್ಲಿ ಅದು ದೃಢವಾದಂಥ ಒಂದು ನಿರ್ಧಾರವನ್ನು ಮಾಡುತ್ತೆ ಎಂಬುದಾಗಿ ನಾವು ಓದ್ತೇವೆ. ಸೊ ನಮ್ಮ ಜೀವಿತದಲ್ಲಿ ಪರಿಶ್ರಮ ಮತ್ತು ದೃಢವಾದಂಥ ನಿರ್ಧಾರ ಬಹಳ ಅತ್ಯಗತ್ಯ. ನಾವು ಏನೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ನಾವು ಪರಿಶ್ರಮ ಪಡಬೇಕು. ಯಾವುದೂ ನಾವು ಕುಂತಲ್ಲೇ ಎಲ್ಲನೂ ಆಗೋದಿಲ್ಲ. ಎಲ್ಲ ನಾನು ಹೀಗೆ ಕೂತ್ಕೊಂಡಿರ್ತೀನಿ, ಎಲ್ಲನೂ ನನಗೆ ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ನಾನು ಏನೂ ಕೆಲಸ ಮಾಡೋದಿಲ್ಲ, ನಾನು ದುಡಿಯೋದಿಲ್ಲ, ನಾನು ಕಷ್ಟಪಡೋದಿಲ್ಲ, ನಾನು ಹಾಗೆ ಶ್ರೀಮಂತನಾಗಬೇಕು ಅಂತ ಹೇಳಿದ್ರೆ ಅದು ಅಸಾಧ್ಯ, ಹೌದಲ್ವಾ? ನಾವು ಕಷ್ಟಪಡಲೇಬೇಕು. ನಾವು ಕಷ್ಟಪಟ್ಟಾಗ್ಲೇ ಕಷ್ಟಕ್ಕೆ ಏನಾಗುತ್ತೆ, ಪ್ರತಿಫಲ ಸಿಗುತ್ತೆ. ನಾವು ಕಷ್ಟಪಡದೆ ಹೋದರೆ ಪ್ರತಿಫಲ ನಮಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ, ಮತ್ತು ನಾವು ಪ್ರತಿಫಲವನ್ನು ಅಪೇಕ್ಷಿಸೋದು ಕೂಡ ತಪ್ಪಾಗುತ್ತೆ. ಸೊ ಒಂದು ಕಥೆ ಹೀಗೆ ಹೇಳುತ್ತೆ, ಒಬ್ಬ ವ್ಯಕ್ತಿ ಹೀಗೆ ಕೇಳಿಸ್ಕೊಳ್ತಾನೆ, ಏನಂತ, ದೇವರು ನಾವು ಬೇಡೋದಕ್ಕಿಂತಲೂ ಗ್ರಹಿಸೋದಕ್ಕಿಂತಲೂ ಎಷ್ಟೋ ಹೆಚ್ಚಾದದ್ದನ್ನು ಮಾಡ್ತಾನೆ, ಆತ ನಮ್ಮ ಅಗತ್ಯತೆಯನ್ನು ಪೂರೈಸ್ತಾನೆ ಅನ್ನುವಂಥ ಸಂದೇಶವನ್ನು ಕೇಳಿಸ್ಕೊತಾನೆ. ಕೇಳಿಸ್ಕೊಂಡು ಆತನ ಅದನ್ನು ಈ ರೀತಿಯಾಗಿ ಯೋಚನೆ ಮಾಡ್ತಾನೆ, ಏನಪ್ಪ ಅಂತ ಹೇಳಿದ್ರೆ, ಸರಿ, ಹಾಗಾದರೆ ದೇವರಿಗೆ ನಮ್ಮ ಅಗತ್ಯತೆಗಳನ್ನ ಪೂರೈಸ್ತಾನಲ್ಲ, ನಾನು ಏನು ಕೆಲಸ ಮಾಡೋದಿಲ್ಲ, ನಾನು ದುಡಿಯೋದಿಲ್ಲ, ಏನಿಲ್ಲ, ನಾನು ಹಾಗೆ ಕುತ್ಕೊಂಡಿರ್ತೀನಿ, ನನಗೆ ಊಟ ಕೊಡಬೇಕು ದೇವ್ರು, ನೋಡೋಣ ದೇವ್ರು ಊಟ ಕೊಡ್ತಾನೆ ಇಲ್ವೋ, ಪರೀಕ್ಷೆ ಮಾಡೋಣ ಅಂತೇಳಿ ಆತನು ಒಂದು ಸ್ಥಳದಲ್ಲಿ ಹೋಗಿ ಕುತ್ಕೊಂಡಿರ್ತಾನೆ. ಆತನ ಹಾಗೆ ಕುತ್ಕೊಂಡು, ದೇವರೇ ನೀ ನನಗೆ ಊಟ ಕೊಡು, ನನಗೆ ಊಟ ಕೊಡು, ನನಗೆ ಊಟ ಕೊಡು ಅಂತ ಕೇಳ್ತಾ ಇರ್ತಾನೆ. ಇದ್ದಕ್ಕಿದ್ದಂಗೆ ಏನಾಗುತ್ತೆ, ಆತನ ಕುಳಿತಂಥ ಸ್ಥಳದಲ್ಲಿ ಒಂದು ರೊಟ್ಟಿ ಬೀಳುತ್ತೆ. ಆದರೆ ಆತನ ಕುಳಿತಂಥ ಸ್ಥಳ ಹೇಗಿತ್ತಪ್ಪ ಅಂತ ಹೇಳಿದ್ರೆ, ಒಂದು ಬಿರುಕು ಬಿಟ್ಟಂಥ ಒಂದು ಸ್ಥಳದಲ್ಲಿ ಆತನ ಕುತ್ಕೊಂಡಿದ್ದೆ, ಒಂದು ಸಣ್ಣ ಬಿರುಕಿರುತ್ತೆ ಆತನ ಕುತ್ಕೊಂಡಂಥ ಜಾಗದಲ್ಲಿ. ಆ ರೊಟ್ಟಿ ಏನಾಗುತ್ತೆ, ಸೀದಾ ಬಂದು ಆ ಬಿರುಕಿನೊಳಗಡೆ ಸಿಕ್ಕಾಕೊಳ್ಳುತ್ತೆ. ಅವನು ಓಕೆ ನನಗೆ ಹೆಂಗೂ ಊಟ ಸಿಕ್ತು ಅಂತ ಹೇಳಿ ಆ ರೊಟ್ಟಿಯನ್ನು ಎತ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಆದರೆ ಅದನ್ನು ಟಚ್ ಮಾಡ್ತಿದ್ದಂಗೆ ಆ ರೊಟ್ಟಿ ಏನಾಗುತ್ತೆ, ಆ ಬಿರುಕು ಒಳಗಡೆ ಹೋಗುತ್ತೆ. ಸೊ ಹೀಗೆ ಆತನ ಅಲ್ಲಿ ಇದ್ದಂಥ ಸ್ವಲ್ಪ ಮಣ್ಣನ್ನು ಆತನ ಕೆದರಿ ಆ ರೊಟ್ಟಿಯನ್ನು ತೆಗೆದುಕೊಳ್ಳೋಕೆ ಪ್ರಯತ್ನ ಪಡ್ತಾನೆ. ಆತನ ಹೇಗೆ ಮಣ್ಣನ್ನು ಕೆದರ್ತಾ ಹೋಗ್ತಾನೆ, ರೊಟ್ಟಿ ಹಾಗೆ ಒಳಗೆ ಹೋಗ್ತಾನೆ ಇರುತ್ತೆ. ಸೊ ಹೀಗೆ ಆತನ ಮಣ್ಣನ್ನು ಕೆದರಿ ಆತನ ದೇಹದಿಂದ ಬೆವರು ಸುರಿಯೋದಕ್ಕೆ ಪ್ರಾರಂಭವಾಗುತ್ತೆ. ಆತನು ತುಂಬ ಪ್ರಯಾಸ ಪಟ್ಟು ಏನು ಮಾಡ್ತಾನೆ, ಕೆಲವು ಟೂಲ್ಸ್ಗಳನ್ನ ತೆಗೆದುಕೊಂಡು ಆ ಮಣ್ಣನ್ನು ಕೆದರಿ ಕೊನೆಗೆ ಏನಾಗುತ್ತೆ, ಆತನಿಗೆ ಆ ರೊಟ್ಟಿ ಸಿಕ್ಕತ್ತೆ. ಆ ರೊಟ್ಟಿಯನ್ನು ತೆಗೆದುಕೊಂಡು ಆತನು ತಿಂತಾ ಇರುವಾಗ ಆತನು ಒಂದು ಆಲೋಚನೆ ಆತನ ಮನಸ್ಸಿಗೆ ಬರುತ್ತೆ, ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಅಗತ್ಯತೆಗಳನ್ನು ದೇವರು ಪೂರೈಸ್ತಾನೆ. ಖಂಡಿತವಾಗಿಯೂ ಆತನು ಮಾತು ಕೊಟ್ಟು ಮಾತು ತಪ್ಪವನಲ್ಲ. ದೇವರು ನಮ್ಮ ಅಗತ್ಯತೆಗಳನ್ನು ಪೂರೈಸ್ತಾನೆ, ಆದರೆ ಅದಕ್ಕೆ ತಕ್ಕ ಹಾಗೆ ನಾವು ಸಹ ಪರಿಶ್ರಮ ಪಡುವಂಥದ್ದು ಅಗತ್ಯ. ಸೊ ಏದೇನ್ ತೋಟವನ್ನು ದೇವರು ಸೃಷ್ಟಿ ಮಾಡಿದಾಗ ದೇವರು ಆದಾಮ ಅವಳರಿಗೆ ಬೇಕಾದಂಥ ಎಲ್ಲ ಅಗತ್ಯತೆಗಳನ್ನು ಅಲ್ಲಿ ಕೊಟ್ಟಿದ್ದ. ಅವರಿಗೆ ತಿನ್ನೋದಕ್ಕೆ ಆಹಾರ, ಹಣ್ಣು, ಸೊಪ್ಪು, ತರಕಾರಿ ಎಲ್ಲವೂ ಅವ್ರಿಗಿತ್ತು. ಆದಾಗ್ಯೂ ದೇವರು ಆದಾಮ ಅವಳರಿಗೆ ಹೇಳ್ತಾನೆ, ನೀವು ಏನು ಮಾಡಬೇಕು, ಈ ತೋಟದಲ್ಲಿ ವ್ಯವಸಾಯ ಮಾಡಬೇಕು ಎಂಬುದಾಗಿ ಹೇಳ್ತಾನೆ. ಅಂದರೆ ನಾವು ಮೈಗಳರಾಗಿರುವಂಥದ್ದು ಅಥವಾ ನಾವು ಆಲಸ್ಯಗಾರರಾಗಿರುವಂಥದ್ದು ದೇವರಿಗೆ ಇಷ್ಟ ಇಲ್ಲ. ನಾವು ಪರಿಶ್ರಮ ಪಡಬೇಕು, ನಾವು ಕಷ್ಟಪಟ್ಟು ಕೆಲಸ ಮಾಡಬೇಕು ಎಂಬುದಾಗಿ ದೇವರು ಬಯಸ್ತಾನೆ. ನಾವು ಮೈಗಳರಾಗಿದ್ದರೆ ನಾವು ಅನೇಕ ಥರವಾದಂತಹ ಕಾಯಿಲೆಗಳಿಗೆ, ಸಮಸ್ಯೆಗಳಿಗೆ, ಸಂಕಟಗಳಿಗೆ ನಾವು ಒಳಗಾಗ್ತೇವೆ. ಒಂದು ಇಂಗ್ಲೀಷ್ನಲ್ಲಿ ಒಂದು ಗಾದೆ ಮಾತು ಹೇಳ್ತಾರೆ, ಎಂಟಿ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತೆ. ನಾವು ಯಾವುದೇ ಕೆಲಸ ಇಲ್ಲದೆ ನಾವು ಇದ್ದರೆ ಸೈತಾನು ನಮ್ಮ ಮನಸ್ಸನ್ನು ಏನು ಮಾಡ್ಬೋದು, ಆತನು ತನ್ನ ಇಷ್ಟಕ್ಕೆ ಬಂದ ಹಾಗೆ ಅದನ್ನು ಆತನು ಬಳಸ್ಕೋಬಹುದು. ಸೊ ಆದುದರಿಂದ ದೇವ್ರ ವಾಕ್ಯದಲ್ಲಿ ನಾವು ಹೀಗೆ ಓದ್ತೇವೆ, ಏನಪ್ಪ ಅಂತ ಹೇಳಿದ್ರೆ, ಜೇಡರ ಹುಳು ಏನು ಮಾಡುತ್ತೆ, ಅದು ಬುದ್ಧಿವಂತ ಜೀವಿಯಾಗಿದೆ, ಅದು ಪರಿಶ್ರಮ ಪಡುತ್ತೆ, ಅದು ತುಂಬ ದೃಢವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಏನಾದರೂ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಬಿಟ್ಕೊಡೋದಿಲ್ಲ. ಅದು ಆ ಕೆಲಸ ಪೂರ್ತಿಯಾಗಿ ಮುಗಿಯೋ ಗಂಟ ಅದು ಏನು ಮಾಡುತ್ತೆ, ಪರಿಶ್ರಮ ಪಡುತ್ತೆ. ಪರಿಶ್ರಮ ಪಟ್ಟು ಆ ಕೆಲಸವನ್ನು ಯಶಸ್ವಿಗೊಳಿಸುತ್ತೆ. ಪ್ರಿಯ ದೇವಜನರೇ, ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ನಮ್ಮ ಜೀವಿತದಲ್ಲಿ ಅನೇಕ ಪರೀಕ್ಷೆಗಳನ್ನು ನಾವು ಎದುರಿಸ್ತಾ ಇರ್ಬೋದು, ಅನೇಕ ಶೋಧನೆಗಳನ್ನು ನಾವು ಎದುರಿಸ್ತಾ ಇರ್ಬೋದು. ಎಷ್ಟೊಂದು ಸಾರಿ ನಮಗೆ ಯಾಕೆ ಈ ಸಮಸ್ಯೆ, ನಮ್ಗೆ ಯಾಕೆ ಈ ಸಂಕಟ, ನಮ್ಗೆ ಯಾಕೆ ಈ ಶೋಧನೆ, ನನ್ನಿಂದ ಆಗೋದಿಲ್ಲ ಅಂತ ಹೇಳಿ ನಾವು ಕೈ ಚೆಲ್ತಾ ಇರಬಹುದು. ಆದರೆ ಈ ಜೇಡರ ಹುಳು ನಮಗೆ ಒಂದು ಸಂದೇಶವನ್ನು ಕೊಡ್ತಾ ಇದೆ, ಏನಪ್ಪ ಅಂತ ಹೇಳಿದ್ರೆ, ಡೋಂಟ್ ಗಿವ್ ಅಪ್. ನೀನು ಬಿಟ್ಕೊಡ್ಬೇಡ, ನೀನು ನಿನ್ನ ಕೆಲಸದಲ್ಲಿ ನೀನು ಸ್ಥಿರವಾಗಿ ಅದನ್ನು ಮಾಡ್ತಾ ಇರು. ಆ ಕೆಲಸ ಸಂಪೂರ್ಣವಾಗಿ ಯಶಸ್ಸು ಆಗೋವರೆಗೂ ಪರಿಶ್ರಮ ಪಟ್ಟು ನೀನು ಅದನ್ನು ಮಾಡು. ಖಂಡಿತವಾಗಿಯೂ ಇಂದೆಲ್ಲ ನಾಳೆ ನಿನಗೆ ಪ್ರತಿಫಲ ಸಿಗುತ್ತೆ, ನಿನ್ನ ಕೆಲಸ ಪೂರ್ತಿ ಆಗುತ್ತೆ, ಯಶಸ್ವಿ ಆಗುತ್ತೆ ಎಂಬುದಾಗಿ ಆ ಸಂದೇಶವನ್ನು ಅದು ನಮಗೆ ಕೊಡ್ತಾ ಇದೆ. ಪ್ರಿಯರೇ, ಎರಡನೇದಾಗಿ ಜೇಡರ ಹುಳುವಿನಿಂದ ನಾವು ಕಲಿಬೇಕಾಗಿರುವಂಥ ಅಂಶ ಏನಪ್ಪ ಅಂತ ಹೇಳಿದ್ರೆ, ತಾಳ್ಮೆ ಮತ್ತು ಪರಿಶ್ರಮ, ಪೇಷನ್ಸ್ ಆ್ಯಂಡ್ ಪರ್ಸಿಸ್ಟೆನ್ಸ್.
ತಾಳ್ಮೆ ಮತ್ತೆ ಪರಿಶ್ರಮ. ತಾಳ್ಮೆ ಮತ್ತೆ ಪರಿಶ್ರಮ. ಜೇಡರ ಹುಳು ಬಹಳ ಪರಿಶ್ರಮ ಪಟ್ಟು ಅದೇನು ಮಾಡುತ್ತೆ, ತನ್ನ ವೆಬ್ಬನ್ನು ಅಥವಾ ತನ್ನ ಒಂದು ಬಲೆಯನ್ನು ಅದು ನೇಯುತ್ತೆ. ಬಹಳ ಪರಿಶ್ರಮ ಪಟ್ಟು ಬಲೆಯನ್ನು ನೇಯುತ್ತೆ. ಬಹಳ ಪರಿಶ್ರಮ ಪಟ್ಟು ಬಲೆಯನ್ನು ನೇಯ್ದ ನಂತರ ಆ ಜೇಡರ ಹುಳು ಅವಸರ ಪಡದೆ ಅದೇನು ಮಾಡುತ್ತೆ, ಬೇಟೆಗೋಸ್ಕರ ಅದು ಒಂದು ಮೂಲೆಯಲ್ಲಿ ಹೋಗಿ ಬಹಳ ಕಾಲ ಅದು ಕಾಯುತ್ತೆ. ಕೆಲವೊಂದು ಸಾರಿ ದಿನಗಳು ಹೋಗ್ಬೋದು. ಸೊ ಬಹಳ ತಾಳ್ಮೆಯಿಂದ ಅದೇನು ಮಾಡುತ್ತೆ, ಕಾಯ್ಕೊಂಡಿರುತ್ತೆ. ಆ ಕಾಯ್ಕೊಂಡಿದ್ದು ಅದಕ್ಕೆ ಒಂದು ಬಲೆಯಲ್ಲಿ ಬೇರೆ ಜೀವಿಗಳು ಅಥವಾ ಬೇಟೆ ಬಂದು ಸಿಕ್ಕಾಕಿಕೊಂಡಾಗ ಈ ಜೇಡರ ಹುಳು ಹೋಗಿ ಅದನ್ನು ತಿಂದು ಅದು ತನ್ನ ಹೊಟ್ಟೆಯನ್ನು ತುಂಬಿಸ್ಕೊಳ್ಳುತ್ತೆ. ಪ್ರಿಯರೇ, ಎಷ್ಟೊಂದು ಸಾರಿ ನಮ್ಮ ಜೀವಿತದಲ್ಲಿ ನಾವು ಏನೇನೋ ಕೆಲಸಗಳನ್ನು ಮಾಡಬೇಕು ಎಂಬುದಾಗಿ ನಾವು ಯೋಚನೆ ಮಾಡಿ ಕೆಲಸಗಳನ್ನು ಪ್ರಾರಂಭ ಮಾಡ್ತೇವೆ. ಆದರೆ ನಮಗೆ ನಾವು ಕೆಲಸ ಪ್ರಾರಂಭ ಮಾಡಿದ್ದೇವೆ, ಆದರೆ ಬೇಗನೆ ಪ್ರತಿಫಲ ಬರಬೇಕು ಅಂತ ಬಯಸ್ತಾ ಇರ್ತೇವೆ. ನಮ್ಮಲ್ಲಿ ತಾಳ್ಮೆ ಅನ್ನುವಂಥದ್ದು ಬಹಳ ಕಡಿಮೆ, ಹೌದಲ್ವಾ? ಸುಮ್ಮನೆ ಯೋಚನೆ ಮಾಡಿ, ರೈತ ಆತನು ಬೀಜ ಹಾಕಿದ ತಕ್ಷಣವೇ ಫಲ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾನ? ಇಲ್ಲ. ಯಾಕೋಬನ ಪತ್ರಿಕೆಯಲ್ಲಿ ನಾವು ಓದ್ತೇವೆ, ರೈತನು ಏನು ಮಾಡ್ತಾನೆ, ಬೀಜವನ್ನು ಹಾಕಿದ ಮೇಲೆ ಫಲಕ್ಕೋಸ್ಕರ ಆತನು ಏನು ಮಾಡ್ತಾನೆ, ಸುದೀರ್ಘ ಕಾಲ ಆತನು ತಾಳ್ಮೆಯಿಂದ ನಿರೀಕ್ಷೆಯಿಂದ ಆತನು ಕಾಯ್ತಾ ಇರ್ತಾನೆ. ನಾವು ಕ್ರೈಸ್ತಿಯ ಹೋರಾಟದಲ್ಲಿ ನಾವು ಹೋರಾಡುವಾಗ, ಈ ಕ್ರೈಸ್ತಿಯ ಜೀವಿತದಲ್ಲಿ ನಮ್ಮ ಓಟ ಸ್ಥಿರಚಿತ್ತದಿಂದ ನಾವು ಓಡಬೇಕಾಗಿದೆ. ನಾವು ಮುಟ್ಟಬೇಕಾದಂತಹ ಗುರಿಯನ್ನು ನಾವು ಮುಟ್ಟಬೇಕು ಅಂತ ಹೇಳಿದ್ರೆ ನಮ್ಮ ಜೀವಿತದಲ್ಲಿ ತಾಳ್ಮೆ ಅನ್ನುವಂಥದ್ದು ಬಹಳ ಅಗತ್ಯ. ನಾವು ಪರಿಶ್ರಮ ಪಡ್ತೇವೆ, ಅದಕ್ಕೆ ತಕ್ಕ ಹಾಗೆ ತಾಳ್ಮೆನೂ ಸಹ ನಮ್ಮ ಜೀವಿತದಲ್ಲಿ ಇರಬೇಕು. ತಾಳಿದವನು ಬಾಳಿಯಾನು. ಸೊ ನಮ್ಮಲ್ಲಿ ತಾಳ್ಮೆ ಇಲ್ಲ ಅಂತ ಹೇಳಿದ್ರೆ ನಾವು ಮುಟ್ಟಬೇಕಾದಂಥ ಗುರಿಯನ್ನು ಅಥವಾ ನಾವು ಸಾಧಿಸಬೇಕಾದಂಥ ಕೆಲಸವನ್ನು ನಾವು ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪ್ರಿಯರೇ, ನಮ್ಮ ಜೀವಿತಕ್ಕೆ ತಾಳ್ಮೆ ಅನ್ನುವಂಥದ್ದು ಬಹಳ ಬಹಳ ಅತ್ಯಗತ್ಯವಾದಂಥ ಒಂದು ಸಂಗತಿಯಾಗಿದೆ. ಹಾಗೂ ಮೂರನೇದಾಗಿ ಈ ಸ್ಪೈಡರ್ ಅಥವಾ ಜೇಡರ ಹುಳುವಿನಿಂದ ನಾವು ಕಲಿಯುವಂಥ ಅಂಶ ಏನಪ್ಪ ಅಂತ ಹೇಳಿದ್ರೆ ಸೃಜನಶೀಲತೆ ಮತ್ತು ನಾವೀನ್ಯತೆ. ಸೃಜನಶೀಲತೆ ಮತ್ತು ನಾವೀನ್ಯತೆ ಅಂದರೆ ಕ್ರಿಯೇಟಿವಿಟಿ ಆ್ಯಂಡ್ ಇನ್ನೋವೇಷನ್ ಎಂಬುದಾಗಿ ಹೇಳುತ್ತೆ. ಜೇಡರ ಹುಳುಗಳು ತಮ್ಮ ಬಲೆಯನ್ನು ಹೆಣೆಯೋದ್ರಲ್ಲಿ ತುಂಬಾ ಸೃಜನಶೀಲತೆಯನ್ನು ಅವು ವ್ಯಕ್ತಪಡಿಸ್ತವೆ. ಅಂದರೆ ನಾವೀನ್ಯತೆಯನ್ನು, ಹೊಸ ಹೊಸ ಕ್ರಿಯೇಟಿವಿಟಿಯನ್ನು ಅವು ಏನು ಮಾಡ್ತವೆ, ಬಳಸ್ತವೆ. ಅಂದರೆ ಈಗ ಅದಕ್ಕೆ ವಿ ಶೇಪಲ್ಲಿ ಜಾಗ ಇದೆ ಅಂತ ಹೇಳಿದ್ರೆ ಆ ಜಾಗಕ್ಕೆ ಕರೆಕ್ಟಾಗಿ ಅದೇನು ಮಾಡುತ್ತೆ, ಅಷ್ಟನ್ನು ಅದು ಬಳಸ್ಕೊಂಡು ಅಲ್ಲಿ ತನ್ನ ಏನು ಬಲೆಯನ್ನು ಅದು ಹೆಣೆಯುತ್ತೆ. ಹಾಗೆ ಹೆಣೆಯೋದ್ರ ಮುಖಾಂತರವಾಗಿ ಅದು ಏನು ಮಾಡುತ್ತೆ ಅಂತ ಹೇಳಿದ್ರೆ ತನಗೆ ಏನು ಬೇಕು ಅದನ್ನು ಅದು ಪಡ್ಕೊಳ್ಳುತ್ತೆ. ಸೊ ಹಾಗೆ ಈ ಕ್ರೈಸ್ತಿಯ ಹೋರಾಟದಲ್ಲಿ ಅಥವಾ ಕ್ರೈಸ್ತಿಯ ಜೀವಿತದಲ್ಲಿ ನಮಗೆ ಈ ಸೃಜನಶೀಲತೆ ಅಥವಾ ನಾವೀನ್ಯತೆ, ಕ್ರಿಯೇಟಿವಿಟಿ ಅನ್ನುವಂಥದ್ದು, ಇನ್ನೋವೇಷನ್ ಅನ್ನುವಂಥದ್ದು ಬಹಳನೇ ಅಗತ್ಯ. ನಾವು ಒಂಥರ ಏನು ಮಂದ ಹೃದಯದವರಾಗಿರಬಾರ್ದು, ನಾವು ವಿಶಾಲವಾದಂಥ ಮನಸ್ಸುಳ್ಳವರಾಗಿರ್ಬೇಕು. ನಾವು ನ್ಯಾರೋ ಮೈಂಡಿಂದ ಯೋಚನೆ ಮಾಡಬಾರ್ದು, ನಾವು ಬ್ರಾಡ್ ಮೈಂಡಿಂದ ಅಂದರೆ ವಿಶಾಲವಾದಂಥ ಮನೋಭಾವನೆ ಉಳ್ಳಂಥ ವ್ಯಕ್ತಿಗಳಾಗಿ ನಾವು ಜೀವಿಸ್ಬೇಕು. ಇವತ್ತು ಲೋಕದಲ್ಲಿ ನಾವು ಜೀವಿಸುವಾಗ ನಾವು ನಮ್ಮದೇ ಆದಂಥ ಕೆಲವೊಂದು ಪೂರ್ವಾಗ್ರಹ ಪೀಡಿತ ಆಲೋಚನೆಗಳಿಂದ ನಾವು ಬದುಕ್ತಾ ಇರ್ತೇವೆ. ಇದನ್ನು ತಿಂದರೆ ಹಂಗಾಗುತ್ತೆ. ಕೆಲವರು ಹೇಳ್ತಿರ್ತಾರೆ, ನಾನು ಟೊಮೆಟೊ ತಿಂದರೆ ನನಗೆ ಕೆಮ್ಮು ಬರುತ್ತೆ. ಆ್ಯಕ್ಚುಲಾಗಿ ನಮ್ಮ ದೇಹದಲ್ಲಿರುವಂಥ ಕೊಳೆಯನ್ನು ತೆಗೆದು ಹಾಕೋದಕ್ಕೆ ಟೊಮೆಟೊ, ಅದರಲ್ಲಿರುವಂಥ ಸಿಟ್ರಿಕ್ ಆ್ಯಸಿಡ್ ಉಪಯೋಗ ಆಗುತ್ತೆ. ಬಟ್ ಎಷ್ಟೋ ಜನ ಹೇಳ್ತಾರೆ, ಇಲ್ಲ ಅದನ್ನು ತಿಂದರೆ ನನಗೆ ಪ್ರಾಬ್ಲಮ್ ಆಗುತ್ತೆ. ಸೊ ನಮ್ಮದೇ ಆದಂಥ ಕೆಲವೊಂದು ಮೈಂಡ್ ಸೆಟ್ಟಲ್ಲಿ ನಾವಿರ್ತೇವೆ. ಆ ಮೈಂಡ್ ಸೆಟ್ಟಿಂದ ನಾವು ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಈ ಜೇಡರ ಹುಳದ ಆ ಒಂದು ಉದಾಹರಣೆ ನಮ್ಮ ಜೀವಿತಕ್ಕೆ ಬಹಳಷ್ಟು ಉಪಯೋಗವಾಗುವಂಥದ್ದಾಗಿದೆ. ಪ್ರಿಯರೇ, ಕ್ರಿಯೇಟಿವಿಟಿ ಮೈಂಡ್ಸೆಟ್ ನಮಗಿಲ್ಲ ಅಂತ ಹೇಳಿದ್ರೆ ನಾವು ಈ ಕ್ರೈಸ್ತಿಯ ಹೋರಾಟದಲ್ಲಿ ಅಥವಾ ನಮ್ಮ ಜೀವಿತದಲ್ಲಿ ನಾವು ಸಫಲತೆಯನ್ನು ನಾವು ಕಾಣೋದಕ್ಕೆ ಅಸಾಧ್ಯ. ಸೊ ಹೀಗಾಗಿ ನಾವು ಈ ಸಫಲತೆಯನ್ನು ಕಾಣಬೇಕು ಅಂತ ಹೇಳಿದ್ರೆ ನಾವು ಈ ನಾವೀನ್ಯತೆಯನ್ನು, ಸೃಜನಶೀಲತೆಯನ್ನು ನಾವು ಹೊಂದುವಂಥದ್ದು ಬಹಳ ಅಗತ್ಯವಾಗಿದೆ. ಹಾಗೆ ಇನ್ನೊಂದು ಅಂಶ ನಾವು ಈ ಒಂದು ಜೇಡರ ಹುಳುವಿನಿಂದ ನಾವು ಕಲ್ತ್ಕೋಬಹುದು. ಅದೇನಪ್ಪ ಅಂತ ಹೇಳಿದ್ರೆ
ಪ್ರಿಸಿಷನ್ ಆ್ಯಂಡ್ ಅಟೆನ್ಷನ್ ಟು ಡಿಟೇಲ್ ಅಂತ. ಅಂದರೆ ನಾವು ಗಮನವಿಟ್ಟು ಮಾಡಬೇಕಾಗಿರುವಂಥದ್ದನ್ನು ಮಾಡಬೇಕು. ಅಂದರೆ ನಾವು ಏನು ಮಾಡ್ತಾ ಇದ್ದೀವಿ ಅದ್ರ ಮೇಲೆ ನಾವು ಫುಲ್ ಕಾನ್ಸಂಟ್ರೇಷನ್ ಮಾಡಬೇಕು, ಅದ್ರ ಮೇಲೆ ನಾವು ಪೂರ್ತಿಯಾಗಿ ಗಮನ ವಹಿಸ್ಬೇಕು. ಸುಮ್ಮನೆ ಅರ್ಧಂಬರ್ಧ ಮನಸ್ಸಿಂದ ನಾವಿದ್ದರೆ ನಾವು ಖಂಡಿತವಾಗಿಯೂ ಯಾವ ಕೆಲಸದಲ್ಲಿ ಯಶಸ್ಸನ್ನು ಹೊಂದೋದಕ್ಕೆ ಸಾಧ್ಯ ಇಲ್ಲ. ಎರಡು ದೋಣಿ ಮೇಲೆ ಕಾಲಿಟ್ಟರೆ ನಾವು ದಡ ಸೇರೋದಕ್ಕೆ ಸಾಧ್ಯ ಇಲ್ಲ, ಹೌದಲ್ವಾ? ಎರಡು ದೋಣಿ ಮೇಲೆ ಕಾಲಿಟ್ಟಾಗ ಅದು ತೆರೆಗಳ ಹೊಡೆದಕ್ಕೆ ಒಂದು ದೋಣಿ ಈ ಕಡೆ ಇನ್ನೊಂದು ದೋಣಿ ಈ ಕಡೆ ಹೋದರೆ ನಾವು ಮಧ್ಯದಲ್ಲಿ ಈ ಕಡೆ ಈ ದಡಕ್ಕೂ ಇಲ್ಲ, ಆ ಕಡೆ ಆ ದಡಕ್ಕೂ ಇಲ್ಲ, ಮಧ್ಯದಲ್ಲೇ ಮುಳುಗಿ ಹೋಗುವಂಥ ಪರಿಸ್ಥಿತಿ ಇರುತ್ತೆ. ಸೊ ಹಾಗೆ ನಮ್ಮ ಜೀವಿತದಲ್ಲಿ ದೃಢ ನಿರ್ಧಾರ ಅನ್ನುವಂಥದ್ದು ಬಹಳ ಅಗತ್ಯ. ಮತ್ತು ನಾವು ಮಾಡಬೇಕಂತ ಕೆಲಸವನ್ನು ಭಾಳ ಗಮನವಿಟ್ಟು ಮಾಡಬೇಕು. ಈಗ ಸ್ಪೈಡರ್ ನೋಡಿ, ಅಥವಾ ಈ ಜೇಡರ ಹುಳುವನ್ನು ನೋಡಿ. ಈ ಜೇಡರ ಹುಳು ಒಂದು ಬಲೆಯನ್ನು ಹೆಣೆಯುವಾಗ ಅದೇನು ಮಾಡುತ್ತೆ, ತನ್ನ ಪೂರ್ತಿ ಗಮನವನ್ನು ಹರಿಸುತ್ತೆ. ಪೂರ್ತಿ ಗಮನವನ್ನು ಹರಿಸಿ ಅದು ತನ್ನ ಬಲೆಯನ್ನು ಹೆಣೆಯುತ್ತೆ. ಅಲ್ಲಿ ಯಾವುದೂ ಒಂದು ವೇಳೆ ಅದರ ಬೇಟೆ ತಪ್ಪಿಸಿಕೊಂಡು ಹೋಗಬಾರ್ದು ಅಂತ ಹೇಳಿ ಒಂದೊಂದು ನೂಲನ್ನು ಸಹ ಬಹಳ ತಾಳ್ಮೆಯಿಂದ ಭಾಳ ಯೋಚನೆಯಿಂದ ಅದು ಹೆಣೆಯುತ್ತೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿಯೂ ಸಹಿತ ಈ ಜೇಡರ ಹುಳುವಿನಂತೆ ನಾವು ನಮ್ಮ ಕ್ರೈಸ್ತಿಯ ಹೋರಾಟದಲ್ಲಿ ಅಥವಾ ಕ್ರೈಸ್ತಿಯ ಓಟದಲ್ಲಿ ನಾವು ದೇವರ ಮೇಲೆ ಸಂಪೂರ್ಣ ಭರವಸೆಯನ್ನು ಇಡಬೇಕು, ದೇವರ ಮೇಲೆ ಸಂಪೂರ್ಣ ಗಮನವನ್ನು ಇಡಬೇಕು. ಸಂಪೂರ್ಣ ಗಮನವನ್ನು ಇಟ್ಟಾಗ ನಾವೇನಾಗ್ತೇವೆ, ನಾವು ನಮ್ಮ ಜೀವಿತದಲ್ಲಿ ಯಶಸ್ಸನ್ನು ಕಾಣ್ತೇವೆ. ಸೊ ಇವತ್ತು ನಿಮ್ಮ ಜೀವಿತದಲ್ಲಿ ನೀವು ಅನೇಕ ಥರವಂಥ ಸಮಸ್ಯೆ, ಸಂಕಟಗಳನ್ನು ಅಥವಾ ಇತ್ಯಾದಿ ಪರೀಕ್ಷೆಗಳನ್ನು ನೀವು ಎದುರಿಸ್ತಾ ಇದ್ದು ನೀವು ನಿರಾಶೆಗೊಳಗಾಗ್ತಾ ಇದ್ದರೆ, ಸೋತು ಹೋಗ್ತಾ ಇದ್ದರೆ, ನೀವು ಚಿಂತೆ ಮಾಡಬೇಕಾಗಿಲ್ಲ, ನೀವು ಭಯ ಪಡಬೇಕಾಗಿಲ್ಲ. ದೇವರು ನಿಮ್ಮ ಜೊತೆಗಿದ್ದು ನಿಮ್ಮನ್ನು ಬಲಪಡಿಸ್ತಾನೆ, ನಿಮ್ಮನ್ನು ನಡೆಸ್ತಾನೆ. ಆದರೆ ನಾವು ಮಾಡಬೇಕಾಗಿರೋದು ಇಷ್ಟೇ, ಏನಪ್ಪ ಅಂತ ಹೇಳಿದ್ರೆ ನಾವು ನಿರ್ಣಯ ಮತ್ತು ಪರಿಶ್ರಮವನ್ನು ಪಡಬೇಕು. ಎರಡನೇದಾಗಿ ನಮ್ಮ ಪರಿಶ್ರಮದಲ್ಲಿ ನಮಗೆ ತಾಳ್ಮೆ ಅನ್ನುವಂಥದ್ದು ಬಹಳ ಅಗತ್ಯ. ಹಾಗೆ ನಾವು ಮಾಡಬೇಕಾದಂಥ ಕೆಲಸವನ್ನು ಬಹಳ ಸೃಜನಶೀಲತೆಯಿಂದ ಮತ್ತು ಬಹಳ ನಾವೀನ್ಯತೆಯಿಂದ ನಾವು ಮಾಡುವಂಥದ್ದು ಬಹಳ ಅಗತ್ಯ. ಹಾಗೂ ನಾಲ್ಕನೇದಾಗಿ ನಾವು ಮಾಡುವಂಥ ಕೆಲಸವನ್ನು ಬಹಳ ಗಮನವಿಟ್ಟು ಬಹಳ ಪೂರ್ಣಾಸಕ್ತಿಯಿಂದ ನಾವು ಮಾಡಬೇಕು. ಅರ್ಧಂಬರ್ಧ ಮನಸ್ಸಿನಿಂದ ನಾವು ಮಾಡಿದ್ರೆ ಖಂಡಿತವಾಗಿ ಸಾಧ್ಯ ಇಲ್ಲ. ಹಾಗೆ ನಾವು ದೇವರ ಮಕ್ಕಳಾಗಿ ಜೀವಿಸುವಾಗ, ಕ್ರಿಸ್ತನ ಮಕ್ಕಳಾಗಿ ನಾವು ಜೀವಿಸುವಾಗ ನಾವು ಕ್ರಿಸ್ತನನ್ನು ಪೂರ್ಣ ಮನಸ್ಸಿನಿಂದ ನಾವು ಆತನನ್ನು ಹಿಂಬಾಲಿಸಬೇಕು. ದೇವರ ವಾಕ್ಯ ಹೇಳುತ್ತೆ, ದೇವರಾದ ಯೆಹೋವನನ್ನು ಪೂರ್ಣ ಹೃದಯ, ಪೂರ್ಣ ಪ್ರಾಣ, ಪೂರ್ಣ ಶಕ್ತಿ, ಪೂರ್ಣ ಬುದ್ಧಿಯಿಂದ ಪ್ರೀತಿಸಿ ಎಂಬುದಾಗಿ. ಪ್ರಿಯರೇ, ಇದನ್ನು ನಾವು ಮಾಡುವಾಗ ಖಂಡಿತವಾಗಿ ನಾವು ದೇವರ ಆಶೀರ್ವಾದವನ್ನು ಹೊಂದ್ತೇವೆ. ಇನ್ನು ನಾವು ಈ ಒಂದು ಜೇಡರ ಹುಳುವಿನಿಂದ ಕಲಿಯುವಂಥದ್ದು ಬಹಳಷ್ಟಿದೆ. ಮುಂದಿನ ಭಾಗದಲ್ಲಿ ನಾವು ಇನ್ನೂ ಹೆಚ್ಚಾದಂಥ ವಿಚಾರಗಳನ್ನು ಕಲಿಯೋಣ. ಈಗ ಕಲಿತಂಥ ಈ ವಿಷಯಗಳನ್ನು ನಾವು ಪರೀಕ್ಷಿಸಿಕೊಂಡವರಾಗಿ, ದೇವರೇ ಈ ಅಂಶಗಳನ್ನು ನನ್ನ ಜೀವಿತದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ನೀವು ಸಹಾಯ ಮಾಡಿರಿ ಎಂಬುದಾಗಿ ಕ್ಷಣ ಹೊತ್ತು ನಾವು ತಲೆ ಬಾಗಿಸಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥಿಸುವ. ನಮ್ಮ ಪರಲೋಕದ ತಂದೆಯೇ, ಈ ಜೇಡರ ಹುಳುವಿನ ಮುಖಾಂತರವಾಗಿ ನೀನು ನಮಗೆ ತಿಳಿಸಿಕೊಟ್ಟಂಥ ಈ 4 ಪ್ರಮುಖವಾದಂಥ ಅಂಶಗಳಿಗಾಗಿ ನಿಮಗೆ ಸ್ತೋತ್ರವಾಗಲಿ. ಕರ್ತ, ನಾವು ನಮ್ಮ ಜೀವಿತದಲ್ಲಿ ದೃಢ ನಿರ್ಧಾರ ಹಾಗೂ ನಾವೀನ್ಯತೆ ಹಾಗೂ ಕ್ರಿಯಾಶೀಲರಾಗಿ ನಾವು ಲವಲವಿಕೆಯಿಂದ ಸ್ವಾಮಿ ಪರಿಶ್ರಮಪಟ್ಟು ತಾಳ್ಮೆಯಿಂದ ಈ ಕ್ರೈಸ್ತಿಯ ಹೋರಾಟವನ್ನು ಹೋರಾಡೋದಕ್ಕೆ ನಮಗೆ ಆತ್ಮನ 2ರಷ್ಟು ಬಲವನ್ನು ದಯಪಾಲಿಸೆಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಮುಂದಿನ ಭಾಗಕ್ಕಾಗಿ ನಿರೀಕ್ಷಿಸಿ. ದೇವರು ನಿಮ್ಮ ಸಂಗಡ ಇರಲಿ. ಆಮೇನ್.